ವೀಕ್ಷಕರೇ, ನಾನು ನಿಮ್ಮ ಶುಭ ಮಾತಾಡ್ತಿರೋದು. ನಾವಿವತ್ತು ಒಂದು ವಿಶೇಷವಾದ ದೇವಾಲಯಗಳಿಗೆ ಸಂದರ್ಶಿಸಿದ ಹಾಗೂ ಭೇಟಿ ನೀಡಿದ ದೇವಾಲಯಗಳನ್ನು ನಾವು ನೋಡೋಣ. ಆ ದೇವಾಲಯಗಳು ತಮ್ಮ ಶಕ್ತಿಯಲ್ಲಿ, ತಮ್ಮ ಯುಕ್ತಿಯಲ್ಲಿ ಪವಿತ್ರವಾದ ಸ್ಥಾನಗಳು, ಹಾಗೆ ಶೀಘ್ರ ಫಲದಾಯಿಗಳು ಅಂತ ಹೇಳ್ಬೋದು. ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಕಮಲಶಿಲೆ ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ಅವಳ ಉಗಮದ ಸ್ಥಾನವಾಗಿದೆ. ಹಾಗೆ ಇಡೀ ಪ್ರಕೃತಿದತ್ತ ಪ್ರಕ್ರಿಯೆಯಲ್ಲಿ ಪಶು ಪ್ರಾಣಿಗಳು ಆಕೆಯ ಮಾತನ್ನು ಕೇಳುತ್ತಾರೆ. ಹಾಗೆಯೇ ಇಲ್ಲಿ ಬಂದವರು 100% ಕೆಲಸ ಆಗೋದರಲ್ಲಿ ಸಂಶಯವಿಲ್ಲ. ಇನ್ನೊಂದು ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕೆ. ಇವಳು ಸಹ ಜೀವನವನ್ನು ಉತ್ಕೃಷ್ಟ ಮಟ್ಟಕ್ಕೆ, ಉತ್ತಮ ಮಟ್ಟಕ್ಕೆ ತರುವಂತಹ ದೇವಿ ಅಂತ ಹೇಳಬಹುದು. ಇನ್ನೊಂದು ದೇವತೆ ಶ್ರೀ ಸಿಗಂದೂರು ದೇವತೆ. ಇಲ್ಲಿ ಕಳ್ಳರು ಬರಲಿಕ್ಕೆ ಹೆದರುತ್ತಾರೆ. ಪವಿತ್ರವಾದ ಸ್ಥಾನ. ಹಾಗೆಯೇ ರಕ್ತೇಶ್ವರಿ ಮತ್ತು ಭೂತನಾಥ ದೇವಾಲಯಗಳು ಕೂಡ ಓಪನ್ನಾಗಿ ಇವೆ. ಯಾರು ಬೇಕಾದರೂ ಸಂದರ್ಶಿಸಬಹುದು. ಕೋರ್ಟ್ ಕಚೇರಿ ಕೆಲಸಗಳು, ಹಾಗೆ ದಾಂಪತ್ಯ ಸಮಸ್ಯೆಗಳು, ಇನ್ನಿತರ ಸಮಸ್ಯೆಗಳು ಕೂಡ ಶೀಘ್ರವಾಗಿ ಫಲದಾಯಕವಾಗಿ ನೀಡುತ್ತವೆ ಅಂತ ಹೇಳ್ಬೋದು. ಆದರೆ ಒಂದು ಮಾತು ನೆನಪಿಟ್ಕೊಳ್ಬೇಕು, ನಮ್ಮ ಪಾಪದ ಕೊಳೆಯನ್ನು ನಾವು ತೊಳಲಿಕ್ಕೆ ಹೋಗಬಾರ್ದು. ಯಾರು ಪ್ರಾಮಾಣಿಕರು, ನಿಷ್ಠಾವಂತರು, ಶ್ರಮಜೀವಿಗಳು, ನಾವು ದುಡಿದಿದ್ರಲ್ಲೇ ಇಂಥ ದೇವಾಲಯಗಳನ್ನು ಸಂದರ್ಶಿಸಬೇಕೆ ಹೊರತು ಇನ್ನೊಬ್ಬರ ದುಡ್ಡನ್ನು ದೋಚಿ ಹೋಗುವಂಥ ಪ್ರಕ್ರಿಯೆ ಮಾಡಿ ಈ ದೇವಾಲಯಗಳಿಗೆ ಸಂದರ್ಶಿಸಬಾರದು. ಇಲ್ಲವೇ ನಾವು ಮಾಡಿದ ಪಾಪದ 3 ಪಟ್ಟು ನಾವಿಲ್ಲಿ ಅನುಭವಿಸಬೇಕಾಗುತ್ತೆ. ಸೊ ದಯವಿಟ್ಟು ಯಾರು ಪವಿತ್ರರು ಅವರು ಮಾತ್ರ ಈ ದೇವಾಲಯಗಳನ್ನು ಸಂದರ್ಶಿಸಬಹುದು. ಥ್ಯಾಂಕ್ ಯು ವೆರಿ ಮಚ್. ಹಲೋ ವೀಕ್ಷಕರೇ, ನಾನು ನಿಮ್ಮ ಶೋಭಾ ಮಾತಾಡ್ತಿರೋದು. ನಾವಿವತ್ತು ಕಮಲಶಿಲೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಕ್ಷೇತ್ರದಲ್ಲಿ ನಾವು ಇದ್ದಿದ್ದೇವೆ. ಈ ಒಂದು ಕ್ಷೇತ್ರ ತುಂಬ ಪವಿತ್ರವಾದುದು, ಹಾಗೆ ಸ್ವಚ್ಛವಾದುದು, ಜೊತೆಗೆ ನಿಮ್ಮ 100% ಕೆಲಸಗಳು ಆಗುವುದರಲ್ಲಿ ಸಂಶಯವಿಲ್ಲ. ಅಂದುಕೊಂಡದ್ದು ನೆರವೇರುತ್ತೆ ಅಂತ ವಿಶ್ವಾಸ ನಮ್ಮಲ್ಲಿದೆ. ಹಾಗೆಯೇ ಈ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯನ್ನು ನಾವು ಭೇಟಿ ಮಾಡೋಣ. ಬಾಳೆ ಎಲೆಯಲ್ಲಿ ಪ್ರಸಾದ ಕಮಲಶಿಲೆ. ನೋಡಿ ವೀಕ್ಷಕರೇ, ಕುಬ್ಜಾ ನದಿ ಹರಿಯುತ್ತದೆ. ಹಾಗೆಯೇ ಈ ಅಮ್ಮನ ಪಾದವನ್ನು ತೊಳೆದು ಹೋಗುತ್ತದೆ. ಆ ಒಂದು ವೇಳೆ ಇದೆ, ಆ ವೇಳೆಯಲ್ಲಿ ಅಮ್ಮನ ಪಾದ ತೊಳೆದು ಹೋಗುತ್ತದೆ. ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದಲ್ಲಿ ನಾವಿದ್ದೇವೆ. ಎಷ್ಟೊಂದು ರಶ್ ಇದೆ. ಹಾಗೆ ಇವತ್ತು ಏಕಾದಶಿ. ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದಲ್ಲಿ ನಾವು ಇದ್ದೇವೆ.
ಅದೀವಲ್ರಿ ಮುಂದೆ